ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಸಿಂಪಲ್ಲಾಗಿ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಸೇಮ್ ಹಳ್ಳಿ ಕಡೆ ಹೇಗೆ ಮಾಡ್ತಾರೋ ಅದೇ ಥರ ಟೇಸ್ಟ್ ಇರುತ್ತೆ. ನಾನಿಲ್ಲಿ ನಾಟಿ ಕೋಳಿನ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಬಿಡೋಣ. ಸ್ವಲ್ಪ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ. ಅದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಎಣ್ಣೆ ಬಿಟ್ಕೊಂಬಿಡೋಣ. ಎಣ್ಣೆ ಸ್ವಲ್ಪ ಬಿಸಿ ಈರುಳ್ಳಿ ಎಣ್ಣೆ ಬಿಸಿ ಆಗಿದ ತಕ್ಷಣ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಬಿಡೋಣ. ನೋಡಿ, ಇಷ್ಟ ಆದರೆ ಸಾಕು. ತುಂಬ ಸೀಸೋದ್ರೆ ಅದು ಸ್ಮೆಲ್ ಬಂದುಬಿಡುತ್ತೆ. ಆಮೇಲೆ ಚಿಕನ್ನ ನಾವು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೊಂಬಿಡೋಣ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆಯಿತಾ? ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಈ ಥರ ಮೇಲೆ ಕೆಳಗೆ ಅಲ್ಲಾಡ್ಸೋಣ. ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡಬಾರ್ದು. ಸ್ವಲ್ಪ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ನೋಡಿ, ಇವಾಗ ಈ ಚಿಕನ್ನು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಅಂದರೆ ಫ್ರೈ ಆಗಿದೆ. ನಾನು ಇದಕ್ಕೆ ಹಾಲು ಮಾಡ್ಕೊಂಡಿದ್ದೆ. ಹಾಲು ಅಂದರೆ ತೆಂಗಿನಕಾಯಿ ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀನಲ್ಲ, ಅದು ಹಾಕ್ಕೊಂಬಿಟ್ಟು ಸ್ವಲ್ಪ ಅದನ್ನು ಅಲ್ಲಾಡಿಸಿ ಬಿಸಿಯಾಗಕ್ಕೆ ಬಿಡೋಣ. ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕಬೇಕಾಗತ್ತೆ. ಒಂದು ಚೊಂಬು ನೀರು ಹಾಕಿದ್ದೀನಿ. ಚಿಕನ್ ಎಷ್ಟು ಬೇಯಬೇಕು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದೊಂದು 2-3 ವಿಷಿಲ್ ಬಂದರೆ ಸಾಕು. ಒಂದು 3 ವಿಷಿಲ್ ತೊಗೊಂಡು ಆಫ್ ಮಾಡಿಬಿಡೋಣ. ಅಷ್ಟರಲ್ಲಿ ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನು 3 ವಿಷಿಲ್ ಹಾಕಿದ್ದು ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಆ ಕಾಯಿ ಇತ್ತಲ್ವ, ಅದು ಒಳ್ಳೆ ತುಪ್ಪ ಥರ ಸ್ಮೆಲ್ಲಿತ್ತು. ಬೇಯಿಸ್ತಾ ಇದ್ರೇ ಅದ್ರ ಘಮನೇ ಬೇರೆ, ಅಷ್ಟು ಸಕ್ಕತ್ತಾಗಿತ್ತು. ಸೇಮ್ ತುಪ್ಪ ಹಾಕಿ ಮಾಡ್ದಂಗಿತ್ತು ನಾಟಿ ಕೋಳಿ. ಅಷ್ಟು ಸಕ್ಕತ್ತಾಗಿ ಸ್ಮೆಲ್ ಬರ್ತಾಯಿತ್ತು. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಬನ್ನಿ. ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ, ಜಾಸ್ತಿ ಮಸಾಲೆ ಹಾಕಬೇಡಿ ಆಯಿತಾ. 2 ಈರುಳ್ಳಿ, 2 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಶುಂಠಿ ಸ್ವಲ್ಪ, ಚಕ್ಕೆ, ಲವಂಗ ಮತ್ತು ಮೆಣಸು, ಕೊತ್ತಂಬರಿ. ನಾಟಿ ಸಿಕ್ತು ನನಗೆ. ನಿಮ್ಗೆ ನಾಟಿ ಇಲ್ಲ ಅಂದರೆ ಫಾರಮ್ಮೇ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನಾವು ಹಸಿಯಾಗಿ ರುಬ್ಬಿದ್ದೀನಿ. ಜಾಸ್ತಿ ಇದಕ್ಕೆ ಸ್ವಲ್ಪ ನಾನು ಪುದೀನ ಚೂರು 1 ಸ್ಪೂನ್ ಅಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಮೇಲೆ ಬಾಡಿಗೆ ಮೆಣಸಿನ್ಕಾಯಿ ಒಂದು 4 ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಖಾರ ಇಲ್ಲ, ಒಣಗಿದ ಮೆಣಸಿನ್ಕಾಯಿ. ಇಷ್ಟೊಂದು ಅನ್ಕೋಬೇಡಿ, ಖಾರ ಇಲ್ಲ, ಅದಕ್ಕೇನೆ ಅದೇನೋ ಅಂತಾರೆ, ಇದು ಸಪ್ಪೆ ಥರ ಇರುತ್ತೆ. ಇದಿಷ್ಟೂ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ. ಒಂದು ಚಿಕ್ಕ ಪಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೇ ಎಣ್ಣೆ ಗಿಣ್ಣೆ ಹಾಕಬೇಡಿ, ಡ್ರೈ ಫ್ರೈ ಮಾಡಬೇಕಿದು. ನಾನು ಮೆಣಸಿನ್ಕಾಯಿ ಎಲ್ಲ ತೊಳೆದಿರ್ತೀನಿ, ಒಣ ಮೆಣಸಿನ್ಕಾಯಿ. ಅದರ ನೀರು ಎಲ್ಲ ಫ್ರೈ ಆಗಬೇಕು. ಅಷ್ಟು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಬನ್ನಿ. ಅಷ್ಟರಲ್ಲಿ ನೋಡಿ, ನಾನು ಬೇರೆ ಇದಕ್ಕೆ ಹಾಕ್ಕೊಂಬಿಟ್ಟೆ. ಕುಕ್ಕರ್ ನಂಗೆ ಸಾಲಿಲ್ಲ. ಆಮೇಲೆ ತಪ್ಪಲೆನೂ ನಮ್ಮ ಮನೇಲಿ ದೊಡ್ಡದಿಲ್ಲ ಅಂದ್ಕೊಳ್ಳಿ. ಅದಕ್ಕೆ ನಾನು ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಬೇರೆ ಶಿಫ್ಟ್ ಮಾಡಿ. ಇವಾಗ ಅದಕ್ಕೆ ನಾನು ರುಬ್ಕೊಂಡಿದ್ದೀನಲ್ಲ, ಅದೆಲ್ಲ ಒಂದೊಂದೇ ಹಾಕ್ತಾಯಿದ್ದೀನಿ. ಫಸ್ಟ್ ಹಾಕಿದ್ದು ಹಸಿ ಮಸಾಲ, ಇವಾಗ ಹಾಕಿದ್ದು ನಾನು ಫ್ರೈ ಮಾಡ್ಕೊಂಡ್ವಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ, ಅದನ್ನೆಲ್ಲ ಹಾಕಿ ಸ್ವಲ್ಪ ಅಳ್ಳಾಡ್ಸೋಣ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂದರೆ, ಆಹಾ ಸಕ್ಕತ್ತಾಗಿತ್ತು. ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಬಿಡೋಣ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಚೂರು ಗರಂ ಮಸಾಲೆ ಹಾಕ್ಕೊಂಬಿಟ್ಟು ಸ್ವಲ್ಪ ಕುದಿಯೋಕೆ ಬಿಟ್ಬಿಡೋಣ. ಒಂದು ಸ್ವಲ್ಪನೇ ಗರಂ ಮಸಾಲೆ ಹಾಕ್ಕೋಬೇಕು. ಸ್ವಲ್ಪ ಕುದಿಯೋಕೆ ಬಿಟ್ಬಿಡೋಣ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ. ಇದಕ್ಕೆ ಮುದ್ದೆ ಇದ್ದರೆ ಅಂತೂ ಆಹಾ ಸಕ್ಕತ್ತಾಗಿರುತ್ತೆ, ಬಾಯಲ್ಲಿ ನೀರು ಬರುತ್ತೆ. ಇದಕ್ಕೆ ಸ್ವಲ್ಪ ನಾನು ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಇಟ್ಕೊಂಡ್ರೆ ಸ್ವಲ್ಪ ಅದು ಹೀಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ರೆ ಸ್ವಲ್ಪ ಕೋಲ್ಡ್ ಹೊಡಿಯುತ್ತೆ ಅಂತ ಅಷ್ಟೇ. ಹಾಗೆ ಇದೊಂದು ಸ್ವಲ್ಪ ಕುದೀಲಿ ಆಯಿತಾ. ಸ್ವಲ್ಪ ಕುದಿದ ಮೇಲೆ ಇನ್ನೂ ಸಕ್ಕತ್ತಾಗಿರುತ್ತೆ. ಹಾಗೆ ನನ್ನ ಚಾನಲ್ಗೆ ನೋಡ್ತಾ ಸಬ್ಸ್ಕ್ರೈಬ್